ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ BSc ಇದ್ದೀರಾ, ಅದೇ ಥರ್ಡ್ ಸೆಮಿಸ್ಟರ್ನಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಅದರಲ್ಲಿ 4 ಯೂನಿಟ್ ಬರುತ್ತೆ. 4ನೇ ಯೂನಿಟಲ್ಲಿ 3ನೇ ಯೂನಿಟಲ್ಲಿ ನಿಮಗೆ ಕೆಟಾಲಿಸಿಸ್ ಅಂತ ಒಂದು ಸಬ್ ಟಾಪಿಕ್ ಬರುತ್ತೆ. ಅದರದ್ದು ವೀಡಿಯೋಸ್ ನಾನು ಇವಾಗ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 3ನೇ ವೀಡಿಯೋ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಥೀರೀಸ್ ಆಫ್ ಕೆಟಾಲಿಸಿಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದೇರ್ ಆರ್ ಮೆನಿ ಥೀರೀಸ್ ಆರ್ ಪ್ರಪೋಸ್. ಸೊ ಅದರಲ್ಲಿ ಮೊದಲನೇ ಥಿಯರಿ ಏನಂತ ಹೇಳ್ತೀವಿ, ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಥಿಯರಿ ಅಂತ ಹೇಳ್ತೀವಿ. ಇಟ್ ವಾಸ್ ಹೋಲ್ಡ್ ಗುಡ್ ಫಾರ್ ಹೊಮೋಜಿನಿಯಸ್ ಕೆಟಾಲಿಸಿಸ್. ಅದೇ ಥರ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಥಿಯರಿ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಥಿಯರಿ ಅಂತ ಕರಿತೀವಿ. ಅದನ್ನು ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ನಾನು ಹೇಳ್ದಂಗೆ ಹೊಮೋಜಿನಿಯಸ್ ಕೆಟಾಲಿಸಿಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಥಿಯರಿ ಇದೆ. ಅದೇ ರೀತಿ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಅಡ್ಸಾರ್ಪ್ಷನ್ ಥಿಯರಿ ಆಫ್ ದಿ ಕೆಟಾಲಿಸಿಸ್ನ ನಾನು ಯೂಸ್ ಮಾಡ್ತೀನಿ. ಸೊ ಹಾಗಾದರೆ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂದರೆ ಏನು ಅಂದರೆ, ಹೆಟ್ರೋಜಿನಿಯಸ್ ಕೆಟಾಲಿಸಿಸಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ರಿಯಾಕ್ಟೆಂಟು ಮತ್ತು ಕೆಟಲಿಸ್ಟ್ ಏನಿದೆಯಲ್ಲ, ದೇ ಆರ್ ನಾಟ್ ಇನ್ ದಿ ಸೇಮ್ ಫೇಸ್, ದೇ ಆರ್ ಇನ್ ಡಿಫ್ರೆಂಟ್ ಫೇಸ್, ದೇ ಆರ್ ಇನ್ ದಿ ಡಿಫ್ರೆಂಟ್ ಸ್ಟೇಟ್ ಆಫ್ ಮ್ಯಾಟರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಜನರಲಿ ಗೇಷಿಯಸ್ ಫಾರ್ಮಲ್ಲಿ ಮತ್ತು ಸಾಲಿಡ್ ಫಾರ್ಮಲ್ಲಿ ಇದು ಆಗುತ್ತೆ. ಅಂದರೆ ನಿಮ್ಮದು ರಿಯಾಕ್ಟೆಂಟು ಗೇಷಿಯಸ್ ಫಾರ್ಮಲ್ಲಿದ್ದು ಕೆಟಲಿಸ್ಟ್ ಏನಾದರೂ ಸಾಲಿಡ್ ಫಾರ್ಮಲ್ಲಿದ್ದಾಗ ಈ ಥರ ನಿಮಗೆ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಆಗುತ್ತೆ. ಈ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ನ ಕಾಂಟ್ಯಾಕ್ಟ್ ಕೆಟಾಲಿಸಿಸ್ ಅಂತಲೂ ಹೇಳ್ತಾರೆ. ಯಾಕೆ ಅಂತಂದರೆ ನಿಮ್ಮದು ರಿಯಾಕ್ಟೆಂಟ್ ಏನಾಗುತ್ತೆ, ದೇ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ catalyst which is solid. Generally it going to have a finely divided catalyst ಇರುತ್ತೆ. ಸೊ ಮೆಟಲ್ ಇರುತ್ತೆ ಅಥವಾ ಗೇಸ್ ಇರುತ್ತೆ. ಸರ್ಫೇಸಲ್ಲಿ catalyst ಸರ್ಫೇಸಲ್ಲಿ ಏನಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ಸೊ ವೆನ್ ದ ಒನ್ ಆಫ್ ದಿ ರಿಯಾಕ್ಟೆಂಟ್ ವೆನ್ ದೇ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದ catalyst ಆನ್ ದಿ ಸರ್ಫೇಸ್ ಅವಾಗ ಏನಾಗುತ್ತೆ, ಅಡ್ಸಾರ್ಪ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ರಿಯಾಕ್ಷನ್ನು ಮಾಡೋಕ್ಕೆ ಶುರು ಆಗುತ್ತೆ. ಸೊ ಈ ಥರ ಕೆಟಾಲಿಸಿಸ್ಗೆ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತೀವಿ. ಯೂಶಲಿ ಏನು ಮಾಡ್ತೀವಿ, ನಾವು ಸಾಲಿಡ್ ಏನು ತೊಗೊಳ್ತೀವಲ್ಲ ಅದನ್ನು ಫೈನ್ಲಿ ಡಿವೈಡೆಡ್ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ಫೈನ್ಲಿ ಡಿವೈಡೆಡ್ ಆದರೆ ಸರ್ಫೇಸ್ ಏರಿಯಾ ಜಾಸ್ತಿ ಸಿಗುತ್ತೆ, ಅಡ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಅಡ್ಸಾರ್ಪ್ಷನ್ ಜಾಸ್ತಿ ಆಯಿತು ಅಂದರೆ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟು ಫಾಸ್ಟಾಗಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ನಾವು ಕೆಟಲಿಸ್ಟು ವಿಚ್ ಇಸ್ ಇನ್ ಸಾಲಿಡ್ ಫೇಸಲ್ಲಿರುವಂಥದ್ದಕ್ಕೆ ನಾವೇನು ಮಾಡಬೇಕಾಗತ್ತೆ, ಫೈನ್ಲಿ ಡಿವೈಡೆಡ್ನ ತೊಗೋಬೇಕಾಗತ್ತೆ. ಎಕ್ಸಾಂಪಲ್ ನೋಡೋದಾದರೆ ಫಾರ್ಮೇಷನ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ನ ತೊಗೊಂಡ್ರೆ, ನೈಟ್ರೋಜನ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಹೈಡ್ರೋಜನ್ ಅವಾಗ ಏನಾಗುತ್ತೆ, ನಿಮಗೆ ಫೈನ್ಲಿ ಡಿವೈಡೆಡ್ ಐರನ್ ಏನಿದೆಯಲ್ಲ ಅದೇನಾಗುತ್ತೆ, ರಿಯಾಕ್ಟ್ ಆಗಿ ನಿಮಗೆ ಅಮೋನಿಯಾ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಹೇಬರ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಇಲ್ಲಿ ನಿಮ್ಮದು ರಿಯಾಕ್ಟೆಂಟು ಯಾವ ಫೇಸಲ್ಲಿದೆ, ಗೇಷಿಯಸ್ ಫೇಸಲ್ಲಿದೆ. ನಿಮ್ಮದು ಕೆಟಲಿಸ್ಟ್ ಏನಾಗಿದೆ, ಐರನ್ ಫೇಸಲ್ಲಿದೆ, ವಿಚ್ ಇಸ್ ಎ ಸಾಲಿಡ್ ಫೇಸಲ್ಲಿದೆ. ಈ ರೀತಿ ಇದ್ದದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಅದೇ ಥರ ಕಾಂಟ್ಯಾಕ್ಟ್ ಪ್ರೋಸೆಸ್ ಫಾರ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ನ ತೊಗೊಂಡ್ರೆ, ಸಲ್ಫರ್ ಡೈಆಕ್ಸೈಡ್ ಮೇಡ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್ ಇನ್ ಪ್ರೆಸೆನ್ಸ್ ಆಫ್ ವೆನಿಡಿಯಮ್ ಪೆಂಟಾಕ್ಸೈಡ್ ಆದರೆ ಅವಾಗ ಏನಾಗುತ್ತೆ, SO3 ಆಗುತ್ತೆ. ವೆನಿಡಿಯಮ್ ಪೆಂಟಾಕ್ಸೈಡ್ ಏನಾಗಿರುತ್ತೆ, ಸಾಲಿಡ್ ಆಗಿರುತ್ತೆ. ಜನರಲಿ ಫೈನ್ಲಿ ಡಿವೈಡೆಡ್ನ ನಾವು ತೊಗೋಬೇಕು. ಫೈನ್ಲಿ ಡಿವೈಡೆಡ್ನ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಸರ್ಫೇಸ್ ಏರಿಯಾ ಜಾಸ್ತಿ ಸಿಗುತ್ತೆ, ಅಡ್ಸಾರ್ಪ್ಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ರಿಯಾಕ್ಟೆಂಟು ಮತ್ತು ಕೆಟಲಿಸ್ಟು ದೇ ಆರ್ ನಾಟ್ ಇನ್ ಒನ್ ಫೇಸ್, ದೇ ಆರ್ ಇನ್ ಡಿಫ್ರೆಂಟ್ ಫೇಸ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತೀವಿ. ನಾನು 2 ಎಕ್ಸಾಂಪಲ್ ಕೊಟ್ಟಿರೋದು ಗೇಷಿಯಸ್ ರಿಯಾಕ್ಟೆಂಟ್ನ ನಾವು ತೊಗೊಂಡು ಸಾಲಿಡ್ ಕೆಟಲಿಸ್ಟ್ನ ತೊಗೊಂಡಿದ್ದೀವಿ. ಅದೇ ಥರ ನಾನು ಲಿಕ್ವಿಡ್ನೂ ತೊಗೋಬೋದು, ಆದರೆ ನಂದು ಕೆಟಲಿಸ್ಟ್ ಏನಾಗಿರುತ್ತೆ, ಸಾಲಿಡೇ ಆಗಿರುತ್ತೆ. ದ ಡಿಕಂಪೋಸಿಷನ್ ಆಫ್ aqueous ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಕೆಟಲೈಸ್ಡ್ ಬೈ ಮ್ಯಾಂಗನೀಸ್ ಡೈಆಕ್ಸೈಡ್ ಆರ್ ಪ್ಲಾಟಿನಮ್ ಇನ್ ಕೊಲಾಯ್ಡಲ್ ಫಾರ್ಮ್ ಅಂತ ಹೇಳ್ತಿದ್ದಾರೆ. ಈ ಹೈಡ್ರೋಜನ್ ಪೆರಾಕ್ಸೈಡ್ ಏನು ಮಾಡ್ತಾ ಇದ್ದೀವಿ ನಾವು, ಸೊಲ್ಯೂಷನ್ ಫಾರ್ಮಲ್ಲಿದೆ, ಲಿಕ್ವಿಡ್ ಫಾರ್ಮಲ್ಲಿದೆ. ಅದನ್ನು ನಾನು ಸಾಲಿಡ್ ಆಗಿರೋವಂಥ ಕೆಟಲಿಸ್ಟ್
ಐದರ್ MnO2 ತೊಗೋಬೋದು, ಇಲ್ಲಾಂದರೆ ಪ್ಲಾಟಿನಮ್ ತೊಗೊಂಡ್ರೆ ವಾಟರ್ ಮತ್ತು ಡಿಕಂಪೋಸಿಷನ್ ಆಗಿ ವಾಟರ್ ಮತ್ತು ಆಕ್ಸಿಜನ್ ಬರುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ರಿಯಾಕ್ಟೆಂಟ್ಸ್ ಇದ್ದಾಗ ಯಾವ ರೀತಿ ಆಗುತ್ತೆ ಅಂತ. ಸೊ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇರುವಂಥ ಥೀರಿಗೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಥೀರಿ ಅಂತ ಕರಿತೀವಿ. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮದು ಕೆಟಲಿಸ್ಟ್ ಏನಾಗಿರುತ್ತೆ, ಸಾಲಿಡ್ ಆಗಿರುತ್ತೆ. ಸಾಲಿಡ್ಗೆ ಏನಿರುತ್ತಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಫ್ರೀ ವೇಕೆನ್ಸೀಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್. ಸೊ ನಾವು ಯಾವುದನ್ನು ಈಗ ಕೆಟಲಿಸ್ಟ್ ಅಂತ ಸಾಲಿಡ್ನ ತೊಗೊಳ್ತಾ ಇದ್ದೀವಿ, ಆ ಸಾಲಿಡ್ಗೆ ಏನಾಗಿರುತ್ತೆ, ಫ್ರೀ ವೇಕೆನ್ಸೀಸ್ ಇರುತ್ತೆ. ಎಲ್ಲಿರುತ್ತೆ, ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್ ಇರುತ್ತೆ. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ವೆನ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್ ಆಟಮ್ ಆಫ್ ದಿ ಫ್ರೀ ವೇಲೆನ್ಸೀಸ್ ಆರ್ ಸರ್ಫೇಸ್ ಆಟಮ್ಸ್ ಆಫ್ ದಿ catalyst, surface of the catalyst ಜೊತೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಆಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಇಸ್ ಐ ಆನ್ ದಿ ಸರ್ಫೇಸ್ ಆಫ್ ದಿ catalyst, thereby held up by their chemical forces of attraction, chemabsorptions ಅಂತ ನಾವು ಇದನ್ನು ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ, ನಿಮ್ಮದು ರಿಯಾಕ್ಟೆಂಟ್ ಏನಾಗಿದೆ ಅದು ಗೇಷಿಯಸ್ ಫಾರ್ಮಲ್ಲಿದೆ. ಅದೇನು ಮಾಡುತ್ತೆ, ಸಾಲಿಡ್ ಕ್ಯಾಟಲಿಸ್ಟ್ ಮೇಲೆ ಕಾಂಟ್ಯಾಕ್ಟಿಗೆ ಬರುತ್ತೆ. ಸೊ ನಿಮ್ಮ ಸಾಲಿಡ್ ಕ್ಯಾಟಲಿಸ್ಟ್ ಏನಾಗುತ್ತೆ, ಖಾಲಿ ವೇಕೆನ್ಸೀಸ್ ಇರುತ್ತೆ, ಫ್ರೀ ವೇಕೆನ್ಸೀಸ್ ಇರುತ್ತೆ. ಆ ವೇಕೆನ್ಸೀಸ್ ಏನು ಮಾಡುತ್ತೆ, ವಿಲ್ ಬಿ ಫಿಲ್ಡ್ ಬೈ ದಿ ಗ್ಯಾಸ್ ಮಾಲಿಕ್ಯೂಲ್ಸ್. ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಏನು ಮಾಡ್ತವೆ, ಎಲ್ಲೆಲ್ಲಿ ಖಾಲಿ ಇರ್ತಾವಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ತವೆ. ದೇ ಗೋಯಿಂಗ್ ಟು ಹ್ಯಾವ್ ಎ ಸಮ್ ಸಾರ್ಟ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಇದು. ಸೊ ಆನ್ ದಿ ಸರ್ಫೇಸ್ ಏನಾಗ್ತಾ ಹೋಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕೆಮಿ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಅಬ್ಸಾರ್ಪ್ಷನ್ ಇಸ್ ಎಕ್ಸೋಥರ್ಮಿಕ್. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ, ಹೀಟ್ ಲಿಬ್ರೇಟ್ ಆಗುತ್ತೆ. ಹೀಟ್ ಲಿಬ್ರೇಟ್ ಆಗಿರೋದನ್ನ ಎನರ್ಜಿ ಆಫ್ ಆಕ್ಟಿವೇಶನ್ ಏನು ಮಾಡುತ್ತೆ, ಫಾಸ್ಟಾಗಿ ಆಗಂಗೆ ಅದು ನೋಡ್ಕೊಳ್ಳುತ್ತೆ. ದ ಅಡ್ಸಾರ್ಪ್ಷನ್ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಎನ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಇನ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಆನ್ ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್ ವಿಚ್ ರಿಕ್ವೈರ್ಸ್ ದಿ ಲೋಯರ್ ಆಕ್ಟಿವೇಶನ್ ಎನರ್ಜಿ. ಹಂಗಾಗಿ ಏನಾಗುತ್ತೆ, ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಐದರ್ ಇನ್ ಎ ಗೇಷಿಯಸ್ ಫಾರ್ಮ್, either in a homogeneous catalysis or in heterogeneous catalysis process ಸೇಮ್ ಆಗುತ್ತೆ. ಸೊ ನಿಮ್ಮದು ಒನ್ ಆಫ್ ದಿ ರಿಯಾಕ್ಟೆಂಟ್ ಏನಾಗುತ್ತೆ, ಕೆಟಲಿಸ್ಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಅಡ್ಸಾರ್ಪ್ಷನ್ ಪ್ರೋಸೆಸ್ ತೊಗೊಂಡ್ರೆ ಏನಾಗುತ್ತೆ, ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ಸಾಲಿಡ್ ಇರುತ್ತೆ. ವೆನ್ ಸಾಲಿಡ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಗ್ಯಾಸ್ ಮಾಲಿಕ್ಯೂಲ್ಸ್ ಬಂದಾಗ ಅಲ್ಲಿ ಏನು ವೇಕೆನ್ಸೀಸ್ ಇರುತ್ತೆ, ಆ ವೇಕೆನ್ಸೀಸ್ ವಿಲ್ ಬಿ ಫಿಲ್ಡ್ ಬೈ ದಿ ಗ್ಯಾಸ್ ಮಾಲಿಕ್ಯೂಲ್ಸ್. ಸೊ ದೇರ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಫ್ರೀ ವೇಲೆನ್ಸೀಸ್ ಆ್ಯಂಡ್ ಆಲ್ಸೋ ಗ್ಯಾಸ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಆನ್ ದಿ ಸಾಲಿಡ್ ಆಗುತ್ತೆ. ಸೊ ಈ ಪ್ರೋಸೆಸ್ ಏನಾಗುತ್ತೆ, ಎಕ್ಸೋಥರ್ಮಿಕ್ ಆಗುತ್ತೆ. ಎಕ್ಸೋಥರ್ಮಿಕ್ ಅಂದರೆ ಏನಾಗುತ್ತೆ, ಹೀಟು ಪ್ರೊವೈಡ್ ಆಗುತ್ತೆ, ಹೀಟ್ ಜನ್ರೇಟ್ ಆಗುತ್ತೆ. ಆ ಹೀಟ್ ಜನ್ರೇಟ್ ಆಗಿರೋದು ಏನಾಗುತ್ತೆ, ಆ್ಯಕ್ಟಿವೇಶನ್ ಎನರ್ಜಿ ರೀಚ್ ಮಾಡೋದಕ್ಕೆ, ಪ್ರೊವೈಡ್ ಮಾಡೋದಕ್ಕೆ, ಬೇಗ ಫಾಸ್ಟಾಗಿ ಆ್ಯಕ್ಟಿವೇಶನ್ ಎನರ್ಜಿನ ರೀಚ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅಡ್ಸಾರ್ಪ್ಷನ್ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಎನ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ catalyst which requires lower activation energy. Hence catalysts provide a new pathway involving the less activation energy. In this way the catalyst makes the reaction occur at a faster rate. ಈ ರೀತಿಯಾಗಿ ನೀವು ಕೆಟಲಿಸ್ಟ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕೆಟಲಿಸ್ಟ್ ಏನು ಮಾಡುತ್ತೆ, ಅಡ್ಸಾರ್ಬ್ ಆಗುತ್ತೆ. ಅಡ್ಸಾರ್ಬ್ ಆದಾಗ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿ ರಿಲೀಸ್ ಆದ್ರಿಂದ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಕೊಲಿಷನ್ ಜಾಸ್ತಿ ಆಗುತ್ತೆ. ಕೊಲಿಷನ್ ಜಾಸ್ತಿ ಆಯಿತು ಅಂದರೆ ಎನರ್ಜಿ ಆಫ್ ಆ್ಯಕ್ಟಿವೇಶನ್ ರೀಚ್ ಮಾಡೋದು ಈಸಿ ಆಗುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಕಡಿಮೆ ಇದೆ ಅಂತಂದರೆ ಸ್ಟೆಬಿಲಿಟಿ ಏನಾಗ್ತಾ ಇದೆ ಅಂತ ಜಾಸ್ತಿ ಆಗ್ತಿದೆ ಅಂತ. ಸೊ ಹಾಗಾಗಿ ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೋಡಿ, ನಾನು ಚಿತ್ರದಲ್ಲಿ ತೋರಿಸಿದ್ದೀನಿ. ವೆನ್ ಐ ಡ್ರಾ ಎ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಫಾರ್ ಎನಿ ರಿಯಾಕ್ಷನ್, ಯೂಶಲಿ ವಿ ಆರ್ ಗೋಯಿಂಗ್ ಟು ಪ್ಲಾಟ್ ಎನರ್ಜಿ ವರ್ಸಸ್ ದಿ ಪ್ರೋಗ್ರೆಸ್ ಆಫ್ ದಿ ರಿಯಾಕ್ಷನ್ನ ಮಾಡ್ತೀವಿ. ಸೊ ವಿತೌಟ್ ಕೆಟಲಿಸ್ಟ್ನ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಆ್ಯಕ್ಟಿವೇಶನ್ ಎನರ್ಜಿ ಅಥವಾ ಆ್ಯಕ್ಟಿವೇಶನ್ ಕಾಂಪ್ಲೆಕ್ಸ್ ರೀಚ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಎನರ್ಜಿ ಏನಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಅದೇ ನೀವೇನು ಮಾಡಿದ್ರೆ, ಕೆಟಲಿಸ್ಟ್ ಯೂಸ್ ಮಾಡಿದ್ರೆ, ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಅಬ್ಸಾರ್ಬ್ ದಿ ಗ್ಯಾಸ್ ಮಾಲಿಕ್ಯೂಲ್ಸ್ ಬಿಕಾಸ್ ಅವರ್ ಕೆಟಲಿಸ್ಟ್ ಆನ್ ದಿ ಸರ್ಫೇಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ವೇಕೆನ್ಸೀಸ್. ಆ ವೇಕೆನ್ಸೀಸ್ ಫಿಲ್ ಮಾಡೋದಕ್ಕೆ ಈ ಮೆಟೀರಿಯಲ್ ಏನು ಮಾಡುತ್ತೆ, ಅಥವಾ ಗೇಷಿಯಸ್ ಫಾರ್ಮಲ್ಲಿ ಇರುವಂಥದ್ದು ಏನು ಮಾಡುತ್ತೆ, ಬಂದಲ್ಲಿ ಕೂತ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎನರ್ಜಿ ಟೇಕನ್ ಟು ಅಕ್ವೈರ್ ದಟ್ ಆ್ಯಕ್ಟಿವೇಶನ್ ಕಾಂಪ್ಲೆಕ್ಸ್ ಬರೋದಕ್ಕೆ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಇಟ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೀಟ್ ಲಿಬ್ರೇಟ್ ಆಗುತ್ತೆ. ಬಿಕಾಸ್ ಆಫ್ ದಿ ಹೀಟ್ ಏನಾಗುತ್ತೆ ಅಂತಂದರೆ ಎನರ್ಜಿ ಆಫ್ ಆ್ಯಕ್ಟಿವೇಶನು ಡಿಕ್ರೀಸ್ ಆಗುತ್ತೆ. So heterogeneous catalysis are best explained by the modern adsorption theory, which is a combination of intermediate compound formation and old adsorption theory. So ಹಳೆಯದರಲ್ಲಿ adsorption
ಫಸ್ಟ್ ಏನು ಮಾಡ್ತಾ ಇದ್ವಿ ನಾವು ಅಡ್ಸಾಪ್ಷನ್ ಥಿಯರಿ ಮೇಲೆ ಹೇಳ್ತಾ ಇದ್ವಿ. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ಯಾವ ಥರ ಆಗುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಇದಕ್ಕೆ ಬೇರೆ ಬೇರೆ ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ಡಿಫ್ಯೂಷನ್ ಆಫ್ ದಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಟು ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್. ಸೊ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್ಗೆ ಏನು ಮಾಡಬೇಕು, ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು ಸರ್ಫೇಸ್ಗೆ ಆಫ್ ದಿ ಕೆಟಲಿಸ್ಟಿಗೆ ಬರಬೇಕು. ನಂದು ರಿಯಾಕ್ಟೆಂಟ್ ಇದೆ, ರಿಯಾಕ್ಟೆಂಟ್ ಏನು ಮಾಡಬೇಕು, ಇಟ್ ಶುಡ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಕೆಟಲಿಸ್ಟ್. ಎರಡನೇದು ಏನು ಮಾಡುತ್ತೆ, ಕೆಟಲಿಸ್ಟಲ್ಲಿ ಏನಾಗಿರುತ್ತೆ, ಅಲ್ಲಲ್ಲಿ ಹೋಲ್ಸ್ ಇರುತ್ತೆ, ಅಲ್ಲಲ್ಲಿ ಕ್ರ್ಯಾಕ್ ಇರುತ್ತೆ, ಅಲ್ಲಲ್ಲಿ ಫ್ರೀ ವೇಕೆನ್ಸೀಸ್ ಇರುತ್ತೆ. ಆ ಫ್ರೀ ವೇಕೆನ್ಸಿನ ಫಿಲ್ ಮಾಡೋದಕ್ಕೆ ಇದೇನು ಮಾಡುತ್ತೆ, ಗೇಷಿಯಸ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ಅಬ್ಸಾರ್ಬ್ ಆಗುತ್ತೆ, ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಫಾರ್ಮೇಷನ್ ಆಫ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆನ್ ದಿ ಸರ್ಫೇಸ್. ಸೊ ಇಲ್ಲಿ ಏನಾಗುತ್ತೆ, ಸರ್ಫೇಸ್ ಆಫ್ ದಿ ಕೆಟಲಿಸ್ಟಲ್ಲಿ ಏನಾಗ್ತಾ ಇದೆ, ರಿಯಾಕ್ಟೆಂಟು ಮತ್ತು ಕೆಟಲಿಸ್ಟು ರಿಯಾಕ್ಟ್ ಆಗ್ತಾ ಇದೆ. ದೇ ಆರ್ ಕಂಬೈನಿಂಗ್ ವಿತ್ ಈಚ್ ಅದರ್, ದೇ ಆರ್ ಇಂಟ್ರಾಕ್ಟಿಂಗ್ ವಿತ್ ಈಚ್ ಅದರ್. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ನಿಮಗೆ ಆಕ್ಟಿವೇಶನ್ ಎನರ್ಜಿ ಆನ್ ದಿ ಸರ್ಫೇಸ್ ಏನಾಗ್ತಾ ಹೋಗ್ತಾ ಇದೆ ಅಂತಂದರೆ ಜಾಸ್ತಿ ಆಗ್ತಾ ಇದೆ. ದೇ ಗೋಯಿಂಗ್ ಟು ಫಾರ್ಮ್ ದಿ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ನ ಫಾರ್ಮೇಷನ್ ಮಾಡ್ತಾ ಇದೆ. ಸೊ ನಿಮಗೆ ಹಳೆ ತೀರಿನಲ್ಲಿ ತೊಗೊಂಡ್ರೆ ಏನಾಗ್ತಾ ಇತ್ತು ಅಂತಂದರೆ, ಕೆಟಲಿಸ್ಟ್ ಏನು ಮಾಡ್ತಾ ಇತ್ತು ಅಂತಂದರೆ ಯಾವುದೋ ಒಂದು ಜೊತೆಗೆ ರಿಯಾಕ್ಟ್ ಆಗ್ತಾ ಇತ್ತು, ಅದು ಹೊರಗಡೆ ರೀಜನ್ರೇಟ್ ಆಗ್ತಾ ಇತ್ತು. ಆದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಆ ಕೆಟಲಿಸ್ಟ್ ಆನ್ ದಿ ಸರ್ಫೇಸ್ ಅಬ್ಸಾರ್ಬ್ಸ್ ಆಗ್ತಾ ಇದೆ, ಸರ್ಫೇಸಲ್ಲಿ ಏನಾಗ್ತಾ ಇದೆ, ರಿಯಾಕ್ಷನ್ ಆಗ್ತಾ ಇದೆ. ಅದಕ್ಕೆ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ನ ಅಥವಾ ಕಾಂಟ್ಯಾಕ್ಟ್ ಪ್ರೋಸೆಸ್ನ ನಾವು ಏನಂತ ಕರಿತೀವಿ, ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸರ್ಫೇಸಲ್ಲಿ ಕೆಮಿಸ್ಟ್ರಿ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಆನ್ ದಿ ಸರ್ಫೇಸ್ ಆಗುತ್ತೆ. ನಾಲ್ಕನೇದು, ಡಿಕಂಪೋಸಿಷನ್ ಆಫ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಟು ಫಾರ್ಮ್ ದಿ ಪ್ರಾಡಕ್ಟ್. The unstable activated complex ultimately breaks or decomposes into the product. Decomposition of the product molecules from the surface ಇದೆ. The product molecules diffuse away from the surface, making a surface of the catalyst available for the fresh molecule to absorb. ಇದು ಡಿಕಂಪೋಸ್ ಆಗುತ್ತೆ, ಆ ಪ್ರಾಡಕ್ಟು ಹೊರಗಡೆ ಬರುತ್ತೆ, ಮತ್ತೆ ಏನಾಗುತ್ತೆ, ಕೆಟಲಿಸ್ಟ್ ಉಳ್ಕೊಳ್ಳುತ್ತೆ. ಆ ಕೆಟಲಿಸ್ಟ್ ಏನು ಮಾಡುತ್ತೆ, ಮತ್ತೆ ಅಬ್ಸಾರ್ಬ್ ಮಾಡುತ್ತೆ. ಕೆಟಲಿಸ್ಟಲ್ಲಿ ವಾಯ್ಡ್ಸ್ ಇರುತ್ತೆ, ಕೆಟಲಿಸ್ಟಲ್ಲಿ ಸ್ಪೇಸಸ್ ಇರುತ್ತೆ, ಕೆಟಲಿಸ್ಟಲ್ಲಿ ಫ್ರೀ ವೇಕೆನ್ಸೀಸ್ ಇರುತ್ತೆ. ಹಂಗಾಗಿ ಏನು ಮಾಡುತ್ತೆ, ಅದು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದೇ ಥರ ಪ್ರೋಸೆಸ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ಡಯಾಗ್ರಾಮ್ ಪ್ರಕಾರ, ಸಿಸ್ಟಮ್ಯಾಟಿಕ್ ಪ್ರಕಾರ ನಾವು ನೋಡೋದಾದರೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಕೆಟಲಿಸ್ಟ್ ಏನಿದೆಯಲ್ಲ ಫೈನ್ಲಿ ಡಿವೈಡೆಡ್ ಸರ್ಫೇಸ್ ಇದೆ. ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜ್ ಸರ್ಫೇಸ್ ಏರಿಯಾ. ಸೊ ಲಾರ್ಜ್ ಸರ್ಫೇಸ್ ಏರಿಯಾ ಇರೋ ಅಂಥದ್ದು, ಆ್ಯಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲಾಟ್ ಆಫ್ ವೇಕೆನ್ಸೀಸ್. ಇಲ್ಲಿ ನೋಡ್ಬೋದು, ಈ ಸರ್ಕಲ್ಸ್ಗಳೆಲ್ಲ ಏನಿದೆಯಲ್ಲ ಅಲ್ಲೆಲ್ಲ ಏನಾಗಿದೆ, ವೇಕೆನ್ಸೀಸ್ ಇದೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ರಿಯಾಕ್ಟೆಂಟ್ ಎ ಆ್ಯಂಡ್ ಬಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ, ಈ ಸಬ್ಸ್ಟೆನ್ಸ್ ಏನಿದೆಯಲ್ಲ ಇದು ಕೆಟಲಿಸ್ಟ್ ಇದೆ, ಇದರಲ್ಲಿ ಹೋಲ್ಸ್ ಇದೆ. ಆ ಹೋಲ್ಸ್ನ ಫೀಲ್ ಮಾಡೋದಕ್ಕೆ ಐದರ್ ಎ ಆದರೂ ಹೋಗಿ ಕೂತ್ಕೋಬೋದು, ಬಿ ಆದರೂ ಹೋಗಿ ಕೂತ್ಕೋಬೋದು. ದೇ ಗೋಯಿಂಗ್ ಟು ಫಾರ್ಮ್ ದಿ ಅಬ್ಸಾರ್ಪ್ಷನ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್. ಇಲ್ಲಿ ಏನಾಗುತ್ತೆ, ಎ ಬಂದು ಕೂತ್ಕೊಳ್ಳುತ್ತೆ. ಎ ಅನ್ನೋದು ಒಂದು ರಿಯಾಕ್ಟೆಂಟು, ಬಿ ಅನ್ನೋದು ಅದರ್ ರಿಯಾಕ್ಟೆಂಟ್. ಸೊ ಅದೇನಾಗುತ್ತೆ ಅಂದರೆ, ಈ ಅಬ್ಸಾರ್ಪ್ಷನ್ ಆದಾಗ ಅದು ಏನಾಗುತ್ತೆ, ಇಂಟರ್ಮೀಡಿಯೇಟ್ ಫಾರ್ಮೇಷನ್ನ ಮಾಡುತ್ತೆ. ದೇರ್ ವಿಲ್ ಬಿ ಎ ಬಾಂಡ್ ವಿಲ್ ಬಿ ಜನರೇಟೆಡ್ ಫ್ರಮ್ ಎ ಟು ಬಿ ಆಗಿರುತ್ತೆ. ಸೊ ಇಲ್ಲಿ ಇಂಟರ್ಮೀಡಿಯೇಟ್ ಬರುತ್ತೆ, ಅದು ಹೈಲಿ ಅನ್ಸ್ಟೇಬಲ್ ಆಗಿರುತ್ತೆ. ಹಂಗಾಗಿ ಏನಾಗುತ್ತೆ, ಇಟ್ ಇಮಿಡಿಯೇಟ್ಲಿ ಡಿಕಂಪೋಸ್ ಆಗುತ್ತೆ ಟು ಫಾರ್ಮ್ ದಿ ಪ್ರಾಡಕ್ಟ್ ಅಂದರೆ ಎ ಬಿ ಬರುತ್ತೆ, ಕೆಟಲಿಸ್ಟ್ ಏನಾಗುತ್ತೆ ಮತ್ತು ರೀಜನ್ರೇಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಬೇಸ್ಡ್ ಆನ್ ಅಬ್ಸಾರ್ಪ್ಷನ್. ಸೊ ನಿಮ್ಮದು ಕೆಟಲಿಸ್ಟ್ ಸರ್ಫೇಸಲ್ಲಿ ಏನು ಮಾಡ್ತೀವಿ, ಬೇಕು ಅಂತಲೇ ವಾಯ್ಡ್ಸು, ಗ್ಯಾಪ್ಸು, ಅದೇ ಥರ ಏನು ಮಾಡ್ತಾರೆ, ಫ್ರೀ ಬಿಟ್ಟಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಆವಾಗ ಏನಾಗುತ್ತೆ, ನಿಮ್ದು ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ವಿಚ್ ಇಸ್ ಇನ್ ಎ ಗೇಷಿಯಸ್ ಫಾರ್ಮ್, ಇಟ್ ವಿಲ್ ಗೋ ಆ್ಯಂಡ್ ಸಿಟ್ ದೇರ್ ಬೈ ದೇ ಗೋಯಿಂಗ್ ಟು ಫಾರ್ಮ್ ದಿ ಇಂಟರ್ಮೀಡಿಯೇಟ್. ಬಿಕಾಸ್ ಆಫ್ ದಿ ಇಂಟರ್ಮೀಡಿಯೇಟ್ ಇಸ್ ಹೈಲಿ ಅನ್ಸ್ಟೇಬಲ್, ಇಟ್ ಗೋಯಿಂಗ್ ಟು ಡಿಕಂಪೋಸ್ ಆ್ಯಂಡ್ ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಹೈಡ್ರೋಜನೇಷನ್ ಆಫ್ ಈಥೇನ್ನ ತೊಗೊಳ್ಳೋಣ. ಹೈಡ್ರೋಜನೇಷನ್ ಆಫ್ ಈಥೇನ್ ವಿಲ್ ಗೋಯಿಂಗ್ ಟು ಗಿವ್ ದಿ ಈಥೇನ್. ಅಡಿಷನ್ ಆಫ್ ಹೈಡ್ರೋಜನ್ ಆಗ್ತಾ ಇದೆ. ಈಥೀನ್ ಏನಾಗಿದೆ, ಗೇಷಿಯಸ್ ಫಾರ್ಮಲ್ಲಿದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಫೈನ್ಲಿ ಡಿವೈಡೆಡ್ ನಿಕ್ಕಲ್ನ ಕೆಟಲಿಸ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಆ ಕೆಟಲಿಸ್ಟ್ ಅಲ್ದಲ್ಲಿ, ನಿಕ್ಕಲ್ ಅಲ್ದಲ್ಲೇ ನಾನು ಪ್ಲಾಟಿನಮ್ ಯೂಸ್ ಮಾಡ್ಬೋದು, ಪೆಲಿಡಿಯಮು ಯೂಸ್ ಮಾಡ್ಬೋದು. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಿಕ್ಕಲ್ ಇಸ್ ಚೀಪ್. ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಜನರಲಿ ನಿಕ್ಕಲ್ನ ನಾನು ಕೆಟಲಿಸ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಕ್ಕಲ್ ಕೆಟಲಿಸ್ಟ್ ಏನಿದೆಯಲ್ಲ ಅದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಬ್ಸಾರ್ಬ್ ಆನ್ ದಿ ಹೈಡ್ರೋಜನ್ ಮಾಲಿಕ್ಯೂಲ್ಸ್. ಸೊ ಏನಾಗ್ತಾ ಇದೆ, ನಿಮ್ಮದು ರಿಯಾಕ್ಟೆಂಟ್, ಎರಡು ರಿಯಾಕ್ಟೆಂಟ್ ಇದೆ. ಒಂದು ರಿಯಾಕ್ಟೆಂಟು ಹೈಡ್ರೋಜನ್ ಇದೆ, ಇನ್ನೊಂದು ರಿಯಾಕ್ಟೆಂಟು ನಿಮಗೆ ಒಂದು ಹೈಡ್ರೋಜನ್ ಇದೆ, ಇನ್ನೊಂದು ರಿಯಾಕ್ಟೆಂಟು ಆಲ್ಕೀನ್ ಇದೆ. ಸೊ ಫಸ್ಟ್ ಏನು ಮಾಡುತ್ತೆ, ನಿಮ್ಮದು
ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ವಾಯ್ಡ್ಸ್, ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಫ್ರೀ ವೇಕೆನ್ಸೀಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಅದೇನು ಮಾಡುತ್ತೆ, ಅಬ್ಸಾರ್ವ್ ಮಾಡುತ್ತೆ ರೆಸಿಡ್ಯೂಯಲ್ ವೇಲೆನ್ಸ್ ಬಾಂಡ್ಸ್ ಆಫ್ ದಿ ನಿಕಲ್ ಆಟಮ್ಸ್. ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಆರ್ ಅಬ್ಸಾರ್ವ್ಡ್ ಆನ್ ದಿ ನಿಕಲ್ ಸರ್ಫೇಸ್ ಡ್ಯೂ ಟು ದಿ ರೆಸಿಡ್ಯೂಯಲ್ ವೇಲೆನ್ಸಿ ಬಾಂಡ್ಸ್ ಆಫ್ ದಿ ನಿಕಲ್ ಆಟಮ್. ನಿಕಲ್ ಆಟಮ್ ಏನಿರುತ್ತೆ ಮೆಟಲಿಕ್ ಇರುತ್ತೆ, ಲಾರ್ಜ್ ಸರ್ಫೇಸ್ ಏರಿಯಾ ಇರುತ್ತೆ, ಅಬ್ಸಾರ್ಬ್ ಆಗುತ್ತೆ, ಅಲ್ಲಿ ಲಾಟಸ್ಟ್ ಸಾಕಷ್ಟು ವೇಕೆನ್ಸೀಸ್ ಇರುತ್ತೆ, ಗ್ಯಾಪ್ಸ್ ಇರುತ್ತೆ. ಹಂಗಾಗಿ ಏನು ಮಾಡುತ್ತೆ, ಅದನ್ನು ಫಿಲ್ ಮಾಡೋದಕ್ಕೆ ಗೇಷಿಯಸ್ ಫಾರ್ಮಲ್ಲಿ ಇರುವಂಥ ಹೈಡ್ರೋಜನ್ ಏನು ಮಾಡುತ್ತೆ, ಅದರ ಮಧ್ಯದಲ್ಲಿ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಚಿತ್ರದಲ್ಲಿ ತೋರಿಸಿರೋ ಥರ ಒನ್ ಆಫ್ ದಿ ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ ದ ನಿಕ್ಕಲ್ ಜೊತೆಗೆ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಈ ಹೈಡ್ರೋಜನ್ ಬಾಂಡ್ಸ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಹೈಡ್ರೋಜನ್ ಬಾಂಡ್ is smaller than nickel bond. Therefore hydrogen bond of the adsorbed hydrogen molecule is stretched and weakened. The weakened bond breaks, separating the hydrogen atoms. The separated hydrogen atom is held to the nickel surface by chemical bonds. ಸೊ ಏನಾಗುತ್ತೆ, ಈ ನಿಕ್ಕಲ್ ಜೊತೆಗೆ ಅಲ್ಲಿ ಅಟ್ಯಾಕ್ ಆಗುತ್ತೆ, ಅವೆರಡರ ಮಧ್ಯೆ ಇರುವಂಥ ಬಾಂಡ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಹೈಡ್ರೋಜನ್ ಬಾಂಡ್ ಏನಾಗುತ್ತೆ, ಅಬ್ಸಾರ್ಬ್ಡ್ ಅಂಡ್ ಸ್ಟ್ರೆಚ್ಡ್, ಅಬ್ಸಾರ್ಬ್ ಆಗುತ್ತೆ, ಸ್ಟ್ರೆಚ್ ಆಗುತ್ತೆ, ಹಾಗಾಗಿ ವೀಕ್ ಆಗುತ್ತೆ. ಹಾಗಾಗಿ ಆ ಬಾಂಡ್ ಏನಾಗುತ್ತೆ, ಈಸಿಯಾಗಿ ಬ್ರೇಕ್ ಆಗುತ್ತೆ. ಸೊ ಹೈಡ್ರೋಜನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಸ್ಟಕ್ ಟು ದಿ ಮೆಟಲ್ ಥ್ರೂ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ದೇ ಗೋಯಿಂಗ್ ಟು ಫಾರ್ಮ್ ದಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಸೊ ಈಗ ಏನಾಗಿದೆ, ಹೈಡ್ರೋಜನ್ ಜೊತೆಗಿರುವಂಥದ್ದು ಒಂದು ಇಂಟರ್ಮೀಡಿಯೇಟ್ ಏನಿದೆಯಲ್ಲ, ದಟ್ ಇಂಟರ್ಮೀಡಿಯೇಟ್ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅನದರ್ ರಿಯಾಕ್ಟೆಂಟ್. ನಮ್ಮ ಹತ್ರ ಅನದರ್ ರಿಯಾಕ್ಟೆಂಟು ಆಲ್ಕಿನ್ ಇದೆ, ಆಲ್ಕಿನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಈ ಆಲ್ಕಿನ್ ಏನು ಮಾಡುತ್ತೆ, ಡಬಲ್ ಬಾಂಡ್ ಇದೆ, ಇಟ್ ಗೋಯಿಂಗ್ ಟು ಹ್ಯಾವ್ 1 ಸಿಗ್ಮಾ ಬಾಂಡ್ ಆ್ಯಂಡ್ ಇಟ್ ಗೋಯಿಂಗ್ ಟು ಹ್ಯಾವ್ 1 ಪೈ ಬಾಂಡ್. ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ಕಿನ್ಸ್ ಈಸ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಆ ರಿಯಾಕ್ಟೆಂಟ್ ಏನು ಮಾಡುತ್ತೆ, ಹೈಡ್ರೋಜನ್ ಜೊತೆಗೆ ಸ್ಟಕ್ ಆಗುತ್ತೆ ಅಲಾಂಗ್ ವಿತ್ ದ ಕೆಟಲಿಸ್ಟ್. ಸೊ ಇದು ಏನಾಗ್ತಾ ಇದೆ, ನಿಮಗೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತದೆ, ಹೈಲಿ ಅನ್ಸ್ಟೇಬಲ್ ಆಗ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಡಿಕಂಪೋಸಸ್, ಆ ನಿಕ್ಕಲ್ ಏನಾಗುತ್ತೆ, ಡಿಕಂಪೋಸ್ ಆಗುತ್ತೆ. ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಡಿಕಂಪೋಸಿಷನ್ ಆಫ್ ಈಥೇನ್ ಮಾಲಿಕ್ಯೂಲ್ಸ್. ಅನ್ಸ್ಟೇಬಲ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಡಿಕಂಪೋಸಸ್ ಟು ರಿಲೀಸ್ ದಿ ಈಥೀನ್ ಮಾಲಿಕ್ಯೂಲ್. The feeded catalyst surface is again available for further action. ಸೊ ಈ ಕೆಟಲಿಸ್ಟ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಸೊ ಈ ಹೈಡ್ರೋಜನ್ ಏನು ಮಾಡುತ್ತೆ, ಅದಕ್ಕೆ ಹೋಗಿ ಸ್ಟಕ್ ಆಗುತ್ತೆ. ಈ ರೀತಿಯಾಗಿ ಆಗೋದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಹೆಟ್ರೋಜಿನಿಯಸ್ ಕೆಟಾಲಿಸಿಸಲ್ಲಿ ಏನಾಗುತ್ತೆ ಅಂದರೆ ರಿಯಾಕ್ಟೆಂಟು ಮತ್ತು ಸಾಲಿಡು ಬೇರೆ ಬೇರೆ ಇರುತ್ತೆ. ರಿಯಾಕ್ಟೆಂಟು ಆ್ಯಂಡ್ ಕೆಟಲಿಸ್ಟ್ ಏನಾದರೂ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಅದೇ ಥರ ನಿಮ್ಮದು ರಿಯಾಕ್ಟೆಂಟ್ ಏನಾಗಿರುತ್ತೆ ಅಂತಂದರೆ ಗೇಷಿಯಸ್ ಫಾರ್ಮಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಜೀನಿಯಸ್ ಕೆಟಾಲಿಸಿಸ್ ಅಂತ ಹೇಳ್ತೀವಿ. ಹೆಟ್ರೋಜೀನಿಯಸ್ ಕೆಟಾಲಿಸಿಸ್ ಆಗ್ತಾ ಇದೆ. ಈ ರೀತಿಯಾಗಿ ಏನಾಗ್ತಾ ಇದೆ, ಆನ್ ದಿ ಸರ್ಫೇಸ್ ಆಫ್ ದಿ ಒನ್ ಆಫ್ ದಿ ರಿಯಾಕ್ಟೆಂಟ್ ದ ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್, ಅದು ಅಬ್ಸಾರ್ವ್ ಮಾಡ್ಕೊಳ್ತಾ ಇದೆ. ಹಂಗಾಗಿ ಏನಾಗ್ತಾ ಇದೆ ಅಂತಂದರೆ ರಿಯಾಕ್ಷನು ಫಾಸ್ಟಾಗಿ ಆಗುತ್ತೆ, ನ್ಯೂವರ್ ಪಾತ್ವೇ ಬರುತ್ತೆ, ಈಸಿಯಾಗಿ ರಿಯಾಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ಲಕ್.